ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಜೀನ್ ಪಿಯಾಜೆಯವರ ಕುರಿತು ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಈ ಹಿಂದಿನ ತರಗತಿಯಲ್ಲಿ ಜೀನ್ ಪಿಯಾಜೆಯವರ ದೇಶ ಆಗಿರ್ಬೋದು, ಅವರ ಹುಟ್ಟಿದ ವರ್ಷ ಆಗಿರ್ಬೋದು, ಅದೇ ರೀತಿ ಸ್ಕೀಮಾ ಅಂದರೆ ಏನು, ಅಸಿಮ್ಯುಲೇಟಿವ್ ಅಂದರೆ ಏನು, ಅಕಮೆಂಡೇಷನ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಒಂದು ಕಂಟಿನ್ಯೂವಸ್ ಪಾರ್ಟ್ ಆಗಿರುತ್ತೆ. ಪಿಯಾಜೆಯವರ ಒಂದು ವಿಡಿಯೋ ಕಂಟಿನ್ಯೂ ಪಾರ್ಟ್ ಇದಾಗುತ್ತೆ. ಇವತ್ತಿನ ಒಂದು ಕ್ಲಾಸಲ್ಲಿ ಅವರ 4 ಸ್ಟೇಜಸ್ನ ನೋಡೋಣ. ಪಿಯಾಜೆಯವರ 4 ಹಂತಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ CTET ಸಂಬಂಧಪಟ್ಟಂತೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ನಿಮಗೆ ತರಗತಿಗಳನ್ನು ಹೇಳ್ತಾ ಬರ್ತಾ ಇದ್ದೀನಿ. ತುಂಬ ಒಳ್ಳೆಯ ಒಪಿನಿಯನ್ನು ತರಗತಿಯಿಂದ ಬರ್ತಾ ಇದೆ. ಅದೆಲ್ಲರಿಗೂ ಕೂಡ ನಿಮ್ಮ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಏನೇ ಕಮೆಂಟ್ ಇದ್ದರೂ ಕೂಡ ತರಗತಿಯನ್ನು ಮುಗಿದ ತಕ್ಷಣ ಏನು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿ, ಒಂದು ಏನು ಫಸ್ಟ್ ಸ್ಟೇಜ್ ಇದೆ, ದ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇದನ್ನು ಸಂವೇದನಾಗತಿ ಹಂತ ಅಂತ ಕರಿತೀವಿ. ಇದು ಬರ್ತಿಂದ 2 ಇಯರ್ಸ್ ಒಳಗೆ ಇರುತ್ತೆ. ಓಕೆನಾ, ಮಗು ಹುಟ್ಟಿದಾಗಿನಿಂದ 2 ವರ್ಷದ ಒಳಗೆ ಇರ್ತಕ್ಕಂಥದ್ದನ್ನು ದ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ. ಏನಿದೆ ಅಂತ ನೋಡ್ತಾ ಹೋಗೋಣ. ಇನ್ಫ್ಯಾಂಟ್ಸ್ ಕಾನ್ಸ್ಟ್ರಕ್ಟ್ an understanding of the world by a coordinating sensory experience like seeing, hearing with the motor actions, reaching and touching. ಸೊ ಇದೇನು ಹೇಳ್ತಾ ಇದೆ ಈ ಒಂದು ಮೀನಿಂಗ್ ಅಂತಂದರೆ, ಮಗು ಇಲ್ಲಿ ಏನು ಮಾಡುತ್ತೆ ಅಂದರೆ ವಸ್ತುಗಳನ್ನು ನೋಡೋದ್ರ ಜೊತೆಗೆ ಅಥವಾ ಕೇಳುವುದರಿಂದ ಅಥವಾ ಅದನ್ನು ಅದರ ಹತ್ತಿರ ಹೋಗೋದಾಗಲಿ ಟಚ್ ಮಾಡೋದರ ಮೂಲಕ ವಸ್ತುವಿನ ಒಂದು ವಾಸ್ತವಿಕತೆಯನ್ನು ತಿಳ್ಕೊಳ್ಳುತ್ತೆ. ಓಕೆನಾ, ಮಗು ಇಲ್ಲಿ ಹೇಗೆ ಕಲಿಯುತ್ತೆ ಅಂದರೆ ನೋಡುವುದರ ಮೂಲಕ, ಮಾಡುವುದರ ಮೂಲಕ ಏನು ಮಾಡುತ್ತೆ, ಅದು ಕೇಳುವುದರ ಮೂಲಕ ಅದು ಕಲಿಯುತ್ತೆ. ಅದನ್ನು ಟಚ್ ಮಾಡುವುದರ ಮೂಲಕ ಕಲಿಯುತ್ತೆ. ಅದನ್ನೇ ಏನಂತ ಕರೀತಾರೆ ಅಂತಂದರೆ ಇಲ್ಲಿ ರೀಚಿಂಗ್, ಟಚಿಂಗ್, ಸೀಯಿಂಗ್, ಹಿಯರಿಂಗ್ ವಿತ್ ದ ಮೋಟರ್ ಆ್ಯಕ್ಷನ್ಸ್ ಅಂತ ಕರೀತಾರೆ. ಮಗು ಏನು ಮಾಡುತ್ತೆ, ಯಾವುದೋ ಒಂದು ಆಟಕ್ಕೆ ಸಾಮಾನ್ಯನ ಕೊಟ್ಟಾಗ ಅದನ್ನು ಟಚ್ ಮಾಡಿಬಿಟ್ಟು ಯಾವ ರೀತಿ ಆಟ ಆಡಬೇಕು ಅನ್ನೋದರ ಮೂಲಕ ಏನು ಮಾಡುತ್ತೆ, ಕಲಿತಾ ಹೋಗುತ್ತೆ. ಓಕೆ, ಡೆವಲಪ್ ಆಬ್ಜೆಕ್ಟ್ ಪರ್ಮನೆನ್ಸ್ ಮೆಮೊರಿ, ರಿಯಲೈಸ್ ದಟ್ ಆಬ್ಜೆಕ್ಟ್ಸ್ ಎಕ್ಸಿಸ್ಟ್ ಈವನ್ ಇಫ್ ದೇ ಆರ್ ಔಟ್ ಆಫ್ ಸೈಟ್. ಅಂದರೆ ಇವಾಗ ನೀವು ಕನ್ನಡದಲ್ಲಿ ನೋಡ್ತಾ ಇರ್ತೀರಾ, ಏನು ಹೇಳ್ತಾರೆ ಅಂತಂದರೆ ಒಂದು ಡಾಲ್ ಇಟ್ಟಿರ್ತಾರೆ. ಆ ಡಾಲ್ ಏನಾಗಿರುತ್ತೆ ಅಂದರೆ ಅಲ್ಲಿರುತ್ತೆ, ಮಗು ಆಟ ಆಡುವಾಗ ಅಲ್ಲಿರುತ್ತೆ. ಅದಾದಮೇಲೆ ಅದನ್ನು ಪರದೆ ಹಿಂದೆ ಒಯ್ದು ಇಟ್ಟಾಗ ಮಗು ಡಾಲ್ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ಲ. ಡಾಲ್ ಇದೆ ಬಟ್ ಇಲ್ಲೇ ಎಲ್ಲೋ ಇಟ್ಟಿದ್ದಾರೆ ಅಂತ ಆ ಮಗು ಏನು ಮಾಡುತ್ತೆ, ಹುಡ್ಕೊಂಡು ಬಂದು ಪರದೆ ಹಿಂದ್ಗಡೆ ಎಲ್ಲ ಹುಡುಕಾಡುತ್ತೆ. ಅಂದರೆ ಒಂದು ವಸ್ತುವಿನ ವಾಸ್ತವಿಕತೆಯನ್ನು ಮಗು ಇಲ್ಲೇನು ಮಾಡುತ್ತೆ, ಇದೆ ಅಂತ ಈ ಒಂದು ಸ್ಟೇಜಲ್ಲಿ ತಿಳ್ಕೊಳುತ್ತೆ. ವಾಸ್ತವಿಕತೆ ಅಂತಕ್ಕಂಥದ್ದು ಮೆಮೊರಿ ಅಂತ ನಾವು ಏನು ಕರಿತೀವಿ ಅಥವಾ ರಿಯಲೈಸ್ ಅನ್ನ ಏನು ಅನ್ಕೋತೀವಿ, ಒಂದು ಆಬ್ಜೆಕ್ಟ್ ಬಗ್ಗೆ ಅದು ವಾಸ್ತವಿಕವಾಗಿ ಆ ವಸ್ತು ಇದೆ ಅಂತಕ್ಕಂಥದ್ದು ಅದು ಅರ್ಥ ಮಾಡ್ಕೊಳ್ಳುತ್ತೆ ಅಂತ. ಓಕೆನಾ, ಸೊ ನೆಕ್ಸ್ಟ್ ನೋಡೋದೇ ಆದರೆ ಇನ್ಫ್ಯಾಂಟ್ಸ್ ಪ್ರೋಗ್ರೆಸಸ್ ಫ್ರಮ್ ಎ ರಿಲೆಕ್ಸಿವ್ ಆ್ಯಂಡ್ ಇನ್ಸ್ಟೆಲೆಕ್ಟಿವ್ ಆ್ಯಕ್ಷನ್ಸ್ ಎಟ್ birth to the beginning of the problem solving, intellectual and symbolic abilities language towards the end of this stage. ಮಗು ಇಲ್ಲಿ ಒಂದು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ಮಗು ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಆ್ಯಕ್ಷನ್ ಮೂಲಕ ಕಲಿಯುತ್ತೆ. ನೀವು ರೈಮ್ಸ್ ಹೇಳುವಾಗ ನಿಮ್ಮ ಕೈ ಕಾಲುಗಳನ್ನು ಉಪಯೋಗಿಸಿ ಜಾನಿ ಜಾನಿ ಎಸ್ ಪಾಪ ಅಂತ ನೀವೇನಾದರೂ ಆ್ಯಕ್ಷನ್ ಮೂಲಕ ಹೇಳಿದರೆ ಅದು ಮಗು ಬೇಗ ಕಲಿಯುತ್ತೆ. ನೋಡೋದ್ರ ಮೂಲಕ, ಕೇಳೋದ್ರ ಮೂಲಕ, ಅದು ಆ್ಯಸ್ ಇಟ್ ಈಸ್ ಇಮಿಟೇಟ್ ಮಾಡೋದರ ಮೂಲಕ ಏನು ಮಾಡುತ್ತೆ, ಮಗು ಅನುಕರಣೆ ಮಾಡೋದ್ರ ಮೂಲಕ ಬೇಗ ಕಲಿಯುತ್ತೆ. ಆಮೇಲೆ ಮಗು ಇಲ್ಲಿ ರಿಯಲೈಸ್ ಆಗುತ್ತೆ, ಒಂದು ವಸ್ತು ಇದೆ ಅಂತ ರಿಯಲೈಸ್ ಆಗುತ್ತೆ ಮಗುವಿಗೆ. ಅದಾದಮೇಲೆ ಈ ಒಂದು ಸ್ಟೇಜ್ನ ಕೊನೆಯ ಹಂತದಲ್ಲಿ ಮಗು ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಕ್ಕಂಥದ್ದು ಅಷ್ಟೇ, ಮತ್ತೇನಿಲ್ಲ. ಓಕೆನಾ, ಓಕೆ. ಸೊ ನೋಡಿ, ನೆಕ್ಸ್ಟ್ ಹೋಗೋಣ. ಪ್ರೀ ಆಪ್ಷನಲ್ ಸ್ಟೇಜ್ ಅಂತ ಕರಿತೀವಿ ನಾವು. ಇಲ್ಲಿ ಏನಿದೆ ಈ ಪ್ರೀ ಆಪ್ಷನಲ್ ಸ್ಟೇಜಲ್ಲಿ ಅಂತಂದರೆ ಇದು 2 to 7 ಇಯರ್ಸ್ಗೆ ಬರುತ್ತೆ. ಇದನ್ನು ಏನಂತಂದರೆ ಟೋಡ್ಲರ್ ಆ್ಯಂಡ್ ಅರ್ಲಿಯರ್ ಚೈಲ್ಡ್ಹುಡ್ ಅಂತ ಕರೀತಾರೆ.
ಸರಿನಾ? ಸೊ ಇದು 2 ರಿಂದ 7 ವರ್ಷ. ನಾವು ಕನ್ನಡದಲ್ಲಿ ಇದನ್ನು ಏನಂತ ಕರಿತೀವಿ? ಪ್ರೀ ಅಂದರೆ ಕಾರ್ಯಪೂರ್ವ ಹಂತ ಅಂತ ಕರಿತೀವಿ ಕನ್ನಡದಲ್ಲಿ. ಕಾರ್ಯಪೂರ್ವ ಹಂತವನ್ನು 2 ರಿಂದ 7 ವರ್ಷ ಸ್ಟೇಜ್ 2 ಅಲ್ಲಿ ನಾವು ನೋಡ್ತೀವಿ. ದಿಸ್ ಸ್ಟೇಜ್ ಬಿಗಿನ್ಸ್ ವೆನ್ ದ ಚೈಲ್ಡ್ ಸ್ಟಾರ್ಟ್ಸ್ ಟು ಯೂಸ್ ಎ ಸಿಂಬಲ್ಸ್ ಲ್ಯಾಂಗ್ವೇಜ್. ದಿಸ್ ಈಸ್ ದ ಪೀರಿಯಡ್ ಆಫ್ ಎ ಡೆವಲಪಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಕಾನ್ಸೆಪ್ಟ್ಸ್. ಮಗು ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಯಾವುದರಲ್ಲಿ ಡೆವಲಪ್ ಆಗಿರುತ್ತೆ ಅಂದರೆ ಲ್ಯಾಂಗ್ವೇಜಲ್ಲಿ ತುಂಬಾ ಡೆವಲಪ್ ಆಗಿರುತ್ತೆ. ಇಲ್ಲಿ ಒಂದು ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳುತ್ತೆ. ತುಂಬ ಸಲ ಪ್ರಶ್ನೆ ಆಗಿದೆ, 2 ಇಯರ್ಸ್ನ ಮಗುವಿನಲ್ಲಿ ಎಷ್ಟು ಶಬ್ದ ಭಂಡಾರ ಇರುತ್ತೆ ಅಂತ ಪ್ರಶ್ನೆ ಆಗಿದೆ ಅಲ್ವಾ. ಸೊ ಆ ರೀತಿ ಏನಂತಂದರೆ ಮಗು ಇಲ್ಲಿ ಲ್ಯಾಂಗ್ವೇಜನ್ನು ಬೇಗ ಕಲಿಯುತ್ತೆ. ಸೊ ದ ಚೈಲ್ಡ್ ಈಸ್ ಎ ಕೆಪಬಲ್ ಫಾರ್ ಮೋರ್ ಕಾಂಪ್ಲೆಕ್ಸ್ ಮೆಂಟಲ್ ರೀಪ್ರೆಸೆಂಟೇಷನ್ಸ್. ಲೈಕ್ ಎಕ್ಸಾಂಪಲ್ ನೋಡಿ, ವರ್ಡ್ಸ್ ಆಗಿರ್ಬೋದು, ಇಮೇಜಿನ್ಸ್ ಆಗಿರ್ಬೋದು. ಇಮೇಜಿನ್ ನೋಡಿದ ತಕ್ಷಣ ಏನು ಮಾಡುತ್ತೆ ಅದು ಮಗು, ಏನು ಇಮೇಜಿನ್ ಇದೆ ಅಂತ ಹೇಳ್ತಾ ಹೋಗುತ್ತೆ, ವರ್ಡ್ಸ್ಗಳ ಮೂಲಕ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕೈಟ್ನ ನೋಡಿದ್ರೆ ಅದು ಕೈಟ್ ಅಂತ ಹೇಳುತ್ತೆ, ಅಥವಾ ಆ್ಯಪಲ್ ಫೋಟೋನ ತೋರಿಸಿದ್ರೆ ನೀವು ಇದು ಆ್ಯಪಲ್ ಅಂತ ಹೇಳುತ್ತೆ. ಸೊ ಈ ರೀತಿ ಏನಾಗುತ್ತೆ, ಅದರ ಹತ್ರ ವೊಕ್ಯಾಬ್ಲರಿ ಬೆಳೆಯುತ್ತೆ. ಹಿ ಈಸ್ ಸ್ಟಿಲ್ ಅನ್ಏಬಲ್ ಟು ಯೂಸ್ ಎ ಆಪ್ಷನಲ್ ಲಾಜಿಕಲ್ ಮೆಂಟಲ್ ರೂಲ್ಸ್ ಸಚ್ ಆ್ಯಸ್ ಎ ರೂಲ್ಸ್ ಆಫ್ ಅರ್ಥಮೆಟಿಕ್. ಇನ್ನೂ ಮಗು ಇಲ್ಲಿ ಏನು ಕಲ್ತಿರೋದಿಲ್ಲ ಅಂತಂದರೆ ಮ್ಯಾಥ್ಸ್ನ ಒಂದು ಕೆಲವೊಂದು ಆಪ್ರೇಷನಲ್ಸ್ನ ಕಲ್ತಿರಲ್ಲ. ಹಂಗಂದ್ರೆ ಏನು ಅಂದರೆ ಎಡಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಇವುಗಳನ್ನೆಲ್ಲ ಕಲಿಯೋಕ್ಕೆ ಅದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಇಟ್ಕೊಂಡು ಅವರು 2 ಸ್ಟೇಜ್ನ ಮತ್ತೆ ಮಾಡ್ತಾರೆ. ಇಲ್ಲಿ ನೋಡಿರ್ಬೋದು ನೀವು 2 ಸ್ಟೇಜ್ ಇದೆ. 2 to 4 ಏನು ಸ್ಟೇಜ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಪ್ರೀ ಕಾನ್ಸೆಪ್ಟಲ್ ಸ್ಟೇಜ್ ಅಂತ ಕರಿತೀವಿ ಇದನ್ನು. ಇನ್ಕ್ರೀಸ್ಡ್ ಯೂಸ್ ಆಫ್ ವರ್ಬಲ್ ರೀಪ್ರೆಸೆಂಟೇಷನ್ ನೋಡಿ, ಬಟ್ ಸ್ಪೀಚ್ ಈಸ್ ಈಗೋಸ್ಟಿಕ್ ಆಗಿರುತ್ತೆ ನೋಡಿ, ಈಗೋಸೆಂಟ್ರಿಕ್ ಆಗಿರುತ್ತೆ. ಆ ಮಗುವಿನ ಒಂದು ಭಾಷೆ ಇರುತ್ತಲ್ವಾ. ಸೊ ಈ 2 to 7 ಇಯರ್ಸ್ ಇರುತ್ತೆ, ಮಗು ತುಂಬಾ ಅಹಂ ಇಂದ ಇರುತ್ತೆ. ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ಕರೆಕ್ಟು ಅಂತಕ್ಕಂತಹ ಒಂದು ಈಗೋಸೆಂಟ್ರಿಕ್ ಆಗಿ ಮಗು ಇರುತ್ತೆ. ದ ಚೈಲ್ಡ್ ಯೂಸಸ್ ಸಿಂಬಲ್ಸ್ ಟು ಸ್ಟ್ಯಾಂಡ್ ಫಾರ್ ಎ ಆ್ಯಕ್ಷನ್ಸ್. ಎ ಟಾಯ್ ಡಾಲ್ ಸ್ಟ್ಯಾಂಡ್ಸ್ ಫಾರ್ ದ ರಿಯಲ್ ಬೇಬಿ, ಫಾರ್ ದ ಚೈಲ್ಡ್ ರೋಲ್ ಪ್ಲೇ ಮಮ್ಮಿ ಆರ್ ಡ್ಯಾಡಿ. ಸೊ ಇಲ್ಲೇನಾಗುತ್ತೆ ಅಂದರೆ ಮಗು ಏನು ಮಾಡುತ್ತೆ ಅಂತಂದರೆ ಒಂದು ಗೊಂಬೆಯನ್ನು ತೊಗೊಂಡು ಆಟ ಆಡಬೇಕಾದ್ರೆ ಅದೇ ತನ್ನ ಮಗು ಅಂತ ತಿಳ್ಕೊಂಡು ಆಟ ಆಡುತ್ತೆ. ಮತ್ತು ತಾಯಿ ಮನೆಯಲ್ಲೇ ಇಲ್ಲದೇ ಇದ್ದಾಗ ತಾಯಿಯ ಪಾತ್ರವನ್ನು ಸೀರೆ ತಾಯಿ ಇಲ್ಲದೇ ಇದ್ದಾಗ ಅವಳು ಸೀರೆ ಹಾಕೊಳ್ಳೋದಾಗಿರ್ಬೋದು, ಅಡುಗೆ ಮನೆಗೆ ಹೋಗಿ ಅದು ಚಪಾತಿ ಮಾಡೋ ಹಾಗೋ ಈ ರೀತಿ ಆ್ಯಕ್ಟ್ ಮಾಡುತ್ತೆ. ಗಂಡು ಮಗು ಆಗಿದ್ದರೆ ಅದು ತಂದೆ ಥರ ಇಮಿಟೇಟ್ ಮಾಡುತ್ತೆ, ಅಥವಾ ಅವ್ರ ಟೀಚರ್ಸ್ ಥರ ಇಮಿಟೇಟ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಗು ಅವ್ರಗಳ ರೋಲ್ಗಳನ್ನು ಇಲ್ಲಿ ಮಾಡುತ್ತೆ. ನೋಡು, ಮೇನಾಗಿ ನೀವು ಲ್ಯಾಂಗ್ವೇಜು ಇಲ್ಲಿ ಬೆಳೆಯುತ್ತೆ ಅಂತ ತಿಳ್ಕೊಬೇಕು. ಆಮೇಲೆ ಮಗು ಇಲ್ಲಿ ಏನೋ ಸೆಂಟ್ರಿಕ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಆದರೆ ಈ ಈಗೋ ಸೆಂಟ್ರಿಕ್ ಸ್ಪೀಚ್ ಏನಿರುತ್ತಲ್ಲ, ಇದು ಏನಂದರೆ ಇಂಟ್ಯೂಟಿವ್ ಸ್ಟೇಜಲ್ಲಿ, ಈ ಸ್ಟೇಜಲ್ಲಿ ಏನು 4 to 7 ಇಯರ್ ಎಂಡಿಂಗಲ್ಲಿ, ಈ ಒಂದು ಹಂತದ ಕೊನೆಯಲ್ಲಿ ಮಗು ಸ್ಪೀಚ್ ಬಿಕಮ್ಸ್ ಎ ಮೋರ್ ಸೋಷಿಯಲ್, ಲೆಸ್ ಈಗೋಸೆಂಟ್ರಿಕ್ ಆಗಿರುತ್ತೆ. ಮಗು ಇಲ್ಲಿ ಈ ಒಂದು ಹಂತದ ಕೊನೆಯಲ್ಲಿ ಏನಾಗುತ್ತೆ ಅಂತಂದರೆ ಲೆಸ್ ಈಗೋಸೆಂಟ್ರಿಕ್ ಆಗಿರುತ್ತೆ. ಅದಕ್ಕೆಲ್ಲ ಅರ್ಥ ಆಗುತ್ತೆ. ಓಕೆನಾ? ಹಿಯರ್ ದ ಚೈಲ್ಡ್ ಬೇಸ್ ದರ್ ನಾಲೆಜ್, ಅದಕ್ಕೊಂದು ನಾಲೆಜ್ ಬಂದಿರುತ್ತೆ ಆನ್ ವಾಟ್ ದೇ ಫೀಲ್ ಆರ್ ಎ ಸೆನ್ಸ್ ಟು ಬಿ ಎ ಟ್ರೂ. ದೇ ಕೆನ್ ನಾಟ್ ಎಕ್ಸ್ಪ್ಲೇನ್ ದ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ಸ್ ಬಿಹೈಂಡ್ ವಾಟ್ ದೇ ಫೀಲ್ ಆರ್ ಸೆನ್ಸ್ ಅಂತ. ಸೊ ಮಗು ಬರ್ತಾ ಬರ್ತಾ ಏನು ಮಾಡುತ್ತೆ, ಸೊ ಈ 4 to 7 ಇಯರಲ್ಲಿ ಮಗು ಶಾಲೆಗೆ ಬಂದಿರುತ್ತೆ 6 ಇಯರ್ಸ್ಗೆ. ಆವಾಗ ಏನು ಮಾಡುತ್ತೆ, ಮಗು ಸೋಷಿಯಲ್ ಆಗಿ ಬೆಳೆಯೋಕ್ಕೆ ಆರಂಭ ಮಾಡುತ್ತೆ. ಎಲ್ಲರ ಜೊತೆ ಬೆರೆಯೋದಾಗಿರ್ಬೋದು, ನಾವು ಯಾರಾದರೂ ಹೊಡೆದ್ರಿಗೆ ಅವ್ರಿಗೆ ನೋವಾಗುತ್ತೆ ಅನ್ನೋದಾಗಿರ್ಬೋದು, ನಾನು ಮಾಡಿದ್ದು ತಪ್ಪು ಅಂತಕ್ಕಂಥ ಕಲ್ಪನೆ ಆಗಿರ್ಬೋದು. ಈ ರೀತಿ ಏನಾಗುತ್ತೆ, ಇಲ್ಲಿ ಮಗು ಲೆಸ್ ಈಗೋ ಸೆಂಟ್ರಿಕ್ ಆಗಿ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ. ನೋಡಿ, ಇಲ್ಲಿ ಇದು ಸ್ಟೇಜ್ ಮುಗಿದಿದೆ. ಓಕೆ, 2 to 7 ಅಲ್ವಾ. ಸೊ ಇದೇ PDF ಇಲ್ಲಿ ಬಂದಿರೋದು. ಓಕೆ, ಸೊ ನೋಡಿ, ಇಲ್ಲಿ ಮಗು ಫಾರ್ಮಲ್ ಆಪ್ಷನಲ್ ಸ್ಟೇಜ್ ಅಂತ ಕರಿತೀವಿ, ಔಪಚಾರಿಕ ಹಂತ ಅಂತ ಕರಿತೀವಿ ಅಲ್ವಾ. ಸೊ ಫಾರ್ಮಲ್ ಆಪ್ಷನಲ್ ಸ್ಟೇಜ್
ಸೊ ನೋಡಿ ಇಲ್ಲಿ ಒಂದು ಹೇಳೋದನ್ನು ನಾನು ಮರ್ತೆ, ಏನು 2 to 7 ಮಗು ಏನು ಮಾಡುತ್ತೆ ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಇರ್ತಕ್ಕಂತಹ ಮಗು ಏನು ಮಾಡುತ್ತೆ, ಸೊ ಇಲ್ಲಿ ಮಗು ಆಪರೇಷನಲ್ ಸ್ಟೇಜ್ ಅಲ್ವಾ, ಈ ಆಪರೇಷನಲ್ ಸ್ಟೇಜಲ್ಲಿ ಮಗು ಕೂಡಿಸೋದಾಗಿರ್ಬೋದು, ಕಳೆಯೋದಾಗಿರ್ಬೋದು, ಮ್ಯಾಥಮೆಟಿಕ್ಸ್ನ ತುಂಬ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಕೇಳ್ತಾರೆ ಯಾವ ಹಂತದಲ್ಲಿ ಮಗು ಗಣಿತದ ಮೂಲ ಕ್ರಿಯೆಗಳನ್ನು ಕಲ್ತಿರುತ್ತೆ ಅಂತ ನಿಮಗೆ ಪ್ರಶ್ನೆ ಆಗುತ್ತೆ. ಓಕೆ, ಸೊ ನೋಡಿ ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ನೋಡಿದಾಗ 12 ಇಯರ್ಸ್ ಅಬೋವ್ ಇರೋದೆಲ್ಲ ಏನಾಗುತ್ತೆ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಆಗಿರುತ್ತೆ. ಇಲ್ಲಿ ಅಡಲ್ಟ್ಸನ್ಸ್ ಆ್ಯಂಡ್ ಅಡಲ್ಟ್ಹುಡ್ ಅವ್ರು ಬರ್ತಾರೆ. ತಾರುಣ್ಯ ಅವಸ್ಥೆ ಮತ್ತು ತಾರುಣ್ಯ ಅವಸ್ಥೆಗಿಂತ ಏನಂತಂದರೆ, ಈಗ ನಾವೇನಂತ ಕರಿತೀವಿ ಅವರನ್ನಂದರೆ ವಯಸ್ಕರು ಅಂತ ಕರಿತೀವಲ್ವಾ. ಎಸ್, ಇದು ತಾರುಣ್ಯ ಅವಸ್ಥೆ, ಇದು ವಯಸ್ಕರರು. ಸೊ ಈ ಒಂದು ಹಂತದಲ್ಲಿ ಅವ್ರು ಬರ್ತಾರೆ. ಸೊ ಇಲ್ಲೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡೋದೇ ಆದರೆ ಸ್ನೇಹಿತರೆ, ದ ಥಾಟ್ ಬಿಕಮ್ಸ್ ಇನ್ಕ್ರೀಸಿಂಗ್ಲಿ ಫ್ಲೆಕ್ಸಿಬಲ್ ಆ್ಯಂಡ್ ಅಬ್ಸ್ಟ್ರಾಕ್ಟ್. ಇಲ್ಲಿ ಮಗು ಅನ್ನೋದಕ್ಕಿಂತ ಇಲ್ಲಿ ಏನು ತಾರುಣ್ಯಾವಸ್ಥೆಗೆ ಬಂದಂತಹ ಮಗು ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಮಗುವಿಗೆ ಅಬ್ಸ್ಟ್ರಾಕ್ಟ್ ಇರ್ತಕ್ಕಂಥ ವಿಚಾರಗಳನ್ನು ಕೂಡ ಅದು ಏನು ಮಾಡುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಂದಿರುತ್ತೆ. ಟು ಎಬಿಲಿಟಿ ಟು ಸಿಸ್ಟಮೆಟಿಕ್ಲಿ ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ಲಾಜಿಕಲ್ ಆ್ಯಂಡ್ ಮೆಥಡಲಾಜಿಕಲಿ ವೇ. ಮಗು ಒಂದು ಸಮಸ್ಯೆಯನ್ನು ಅತ್ಯಂತ ಚೆನ್ನಾಗಿ ಅದನ್ನು ಪರಿಹರಿಸ್ತಕ್ಕಂತಹ ಒಂದು ಹಂತ ಇದಾಗಿರುತ್ತೆ. ಅಂಡರ್ಸ್ಟ್ಯಾಂಡ್ಸ್ ದಟ್ ನಥಿಂಗ್ ಈಸ್ ಅಬ್ಸಲ್ಯೂಟ್, ಎವ್ರಿಥಿಂಗ್ ಈಸ್ ರಿಲೇಟಿವ್. ಎಲ್ಲದಕ್ಕೂ ಒಂದು ರೀಸನ್ ಇದೆ, ಅಥವಾ ಕಾರಣನೇ ಇಲ್ಲಾರ್ದೆ ಏನು ನಡೆಯಲ್ಲ ಅಂತಕ್ಕಂತಹ ಒಂದು ಜ್ಞಾನ ಮಗುವಿಗೆ ಇಲ್ಲಿ ಬಂದಿರುತ್ತೆ. ಸರಿನಾ? ಈಗ 2 - 2 ಅಂತಂದರೆ ಆಯಿತು, 2 - 2 2 ಚಾಕ್ಲೇಟ್ ಕೊಟ್ಟರೆ 2 ಚಾಕ್ಲೇಟ್ ತಿಂದ್ಬಿಟ್ವಿ, ಅದಕ್ಕೆ ಅದಾಯಿತು ಅಂತ ನೀವು ಏನು ಒಂದು ಆಪರೇಷನಲ್ಲಿ ಇರ್ತಕ್ಕಂಥ ಮಗು ಹೇಳುತ್ತೆ. ಆದರೆ ಈಗ ಏನು ಮಗು ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಬಂದಾಗ ಅದಕ್ಕೆ ರೀಸನ್ ಗೊತ್ತಾಗುತ್ತೆ, ಇಲ್ಲಿ ಕಾರಣಗಳು ಗೊತ್ತಾಗುತ್ತೆ. ಎಲ್ಲವನ್ನೂ ಅನಾಲಿಟಿಕ್ ಆಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಎಬಿಲಿಟಿ ಮಗುವಿನ ಹತ್ರ ಬಂದಿರುತ್ತೆ. ಡೆವಲಪ್ ಸ್ಕಿಲ್ಸ್, ಒಂದು ನಿಮಿಷ ಪೆನ್ ತಗೊಳ್ಳೋಣ. ಡೆವಲಪ್ ಸ್ಕಿಲ್ಸ್ ಸಚ್ ಆಸ್ ಎ ಲಾಜಿಕಲ್ ಥಾಟ್, ಡಿಡಕ್ಟಿವ್ ರೀಸನಿಂಗ್ ಆಸ್ ವೆಲ್ ಆಸ್ ಎ ಇಂಡಕ್ಟಿವ್ ರೀಸನಿಂಗ್ ಆ್ಯಂಡ್ ಸಿಸ್ಟಮೆಟಿಕ್ ಪ್ಲ್ಯಾನ್ ಎಕ್ಸೆಟ್ರಾ. ಮಗು ಒಂದು ವ್ಯವಸ್ಥಿತವಾಗಿ, ಉದಾಹರಣೆಯ ಮೂಲಕ ನಾವು ಹೇಳ್ತೀವಲ್ವ, ಈಗ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಎಲ್ಲ ಹೇಳ್ತೀವಲ್ವ. ಸೊ ಈ ಎಲ್ಲ ಒಂದು ರೀಸನಿಂಗ್ನ ಮಗು ಇಲ್ಲಿ ಕಲ್ತಿರುತ್ತೆ, ಪ್ರತಿಯೊಂದು ಸ್ಕಿಲ್ನ ಕಲಿಯುತ್ತೆ, ಸಿಸ್ಟಮೆಟಿಕ್ ಪ್ಲ್ಯಾನಿಂಗ್ ಮಾಡೋದನ್ನು ಕಲಿಯುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು 15 ಡೇಸಲ್ಲಿ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಯಾವ ರೀತಿ ಸಿಲೆಬಸ್ನ ಮುಗಿಸ್ಬೇಕು, ಯಾವ ರೀತಿ ಅದು ಮಗು ಸ್ಕೋರ್ ಮಾಡಬೇಕು, ಈ ಎಲ್ಲ ನಾಲೆಜು ಈ ಸ್ಟೇಜಲ್ಲಿ ಮಗುವಿಗೆ ಬಂದಿರುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ಸ್ ದಟ್ ದ ರೂಲ್ ಆಫ್ ಎನಿ ಗೇಮ್, ಸೋಷಿಯಲ್ ಸಿಸ್ಟಮ್ ಡೆವಲಪ್ಮೆಂಟ್ ಬೈ ಎ ಮ್ಯಾನ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್. ಮಗು ಇಲ್ಲಿ ಏನಂತಂದರೆ ಸೋಷಿಯಲ್ ಆಗಿ ಇರ್ತಕ್ಕಂಥದ್ದನ್ನು ಕೂಡ ಏನಾಗುತ್ತೆ, ಕಲಿಯುತ್ತೆ. ಸಮಾಜದಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದಾಗಲಿ, ಅಥವಾ ಒಂದು ಗೇಮ್ನ ಒಂದು ನೀತಿ ನಿಯಮಗಳನ್ನಾಗಲಿ, ಸೊ ಎಲ್ಲವನ್ನು ಮಗು ಇಲ್ಲಿ ಕಲ್ತಿರುತ್ತೆ. ದ ಚೈಲ್ಡ್ಸ್ ವೇ ಟು ಥಿಂಕಿಂಗ್ ಈಸ್ ದ್ಯಾಟ್ ಮೋಸ್ಟ್ ಅಡ್ವೈಸ್ಡ್, ಆಲ್ದೋ ದ ನಾಲೆಜ್ ಇಟ್ ಹ್ಯಾಸ್ ಟು ವರ್ಕ್ ವಿತ್ ವಿಲ್ ಚೇಂಜ್ ಅಂತ ಕೊಟ್ಟಿದ್ದಾರೆ. ಸೊ ಮಗು ಏನು ಮಾಡ್ತಾಯಿದೆ, ಥಿಂಕಿಂಗ್ ಮಾಡ್ತಾ ಎಲ್ಲದರ ಒಂದು ಅಡ್ವಾನ್ಸ್ಡ್ ಆಗಿರ್ಬೋದು, ಅದನ್ನ ಹತ್ರ ನಾಲೆಜ್ ಇರುತ್ತೆ. ಟೋಟಲಾಗಿ ನಿಮ್ಗೆ ಹೇಳಬೇಕಾದ್ರೆ ಈ ಒಂದು ಹಂತದಲ್ಲಿ ಮಗುವಿಗೆ ಎಲ್ಲ ರೀತಿಯ ಸಂವೇದನಾತ್ಮಕ ಒಂದು ನಿಯಂತ್ರಣ ಆಗಿರ್ಬೋದು, ಆ ಮಗುವಿನ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ಮಗುವಿನ ಒಂದು ಏನು ಪಿಯರ್ ಗ್ರೂಪ್ ಇರುತ್ತಲ್ಲ ಅದರ ಮೇಲೆ ಗ್ರಿಪ್ ಬಂದಿರೋದಾಗಿರ್ಬೋದು, ಅಥವಾ ಯಾವ ಸರಿ ಯಾವ ತಪ್ಪು ಏನೋ ನೀವು ಮೂಢನಂಬಿಕೆಗೆ ಏನೋ ಹೇಳಿದರೆ ಇಲ್ಲಿ ಮಗು ಒಪ್ಪೋದೇ ಇಲ್ಲ, ಅದ್ರ ಹತ್ರ ಲಾಟ್ ಆಫ್ ನಾಲೆಜ್ ಬಂದಿರುತ್ತೆ. ಹೀಗಾಗಿ ಮಗು ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಪ್ರಶ್ನೆ ಮಾಡೋಕ್ಕೆ ಆರಂಭ ಮಾಡುತ್ತೆ. ಇದು ಯಾಕೆ ಹೀಗೆ ಅಂತ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಅದು ಏನು ಮಾಡುತ್ತೆ, ನಿಮಗೆ ಕೇಳುತ್ತೆ. ಸೊ ಹಾಗಾದರೆ ಏನು ಕಾಂಟ್ರಿಬ್ಯೂಷನ್ ಇದೆ ಪಿಯಾಜೆ ಅವರ ಒಂದು ಈ ಥೇರಿಯಿಂದ ಎಜುಕೇಷನ್ನಲ್ಲಿ, ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ ನೋಡಿದೆ ಆದರೆ, ಪಿಯಾಜೆಸ್ ಥೇರಿ ಹೆಲ್ಪ್ ಎಜುಕೇಟರ್ಸ್, ಪೇರೆಂಟ್ಸ್ ಆ್ಯಂಡ್ ಏನೋ ಇದೆ ಇದಕ್ಕೆ ಹಿಂದೆ ಇನ್ವೆಸ್ಟಿಗೇಟರ್ ಇರ್ಬೋದು. ಸೊ ಕಂಪೇರ್ಡ್ ದ ಕೆಪಾಸಿಟಿ ಆಫ್ ಎ ಚಿಲ್ಡ್ರನ್ ಆಫ್ ದೇರ್ ಡಿಫಿಕಲ್ಟ್ ಸ್ಟೇಜಸ್. ಮಗು ಅದರ ಒಂದು ಎಜುಕೇಷನ್ನಲ್ಲಿ
ಸೊ ಈ ಥಿಯರಿ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಶಿಕ್ಷಕರಿಗೆ ನೋಡಿ, ಎಜುಕೇಟರ್ಸ್ ಶಿಕ್ಷಕರಿಗಾಗಿರ್ಬೋದು, ತಂದೆ ತಾಯಿಗಳಿಗೆ ಆಗಿರ್ಬೋದು, ಮಗು ಯಾವ ಸ್ಟೇಜಲ್ಲಿದೆ, ಅದರದ್ದು ಏನು ಕೆಪಾಸಿಟಿ ಇದೆ, ಅದರ ಡಿಫಿಕಲ್ಟ್ಸ್ ಸ್ಟೇಜ್ ಯಾವುದಿದೆ ಅಂತ ತಿಳ್ಕೊಂಡು ಆ ಮಗುವಿಗೆ ನೀವು ಲರ್ನಿಂಗಲ್ಲಿ ಹೆಲ್ಪ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಥಿಯರಿಯಿಂದ. ಹಿ ಮೇಡ್ ಅಸ್ ಕಾನ್ಸಿಯಸ್ ವಿತ್ ದ ವೇ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್ ಥಿಂಕ್. ಈ ಒಂದು ನಾವು ಹಂತಗಳಿಂದ ನಾವೇನು ತಿಳ್ಕೊಂಡೆ ಅಂದರೆ ಚಿಲ್ಡ್ರನ್ನಲ್ಲಿ ಯಾವ ರೀತಿ ಒಂದು ಅದರ ಮೆಂಟಲಿಟಿ ಅಂತ ಹೇಳ್ಬೋದು ನಾವು, ಆ ಮೆಂಟಲಿಟಿ ಯಾವ ರೀತಿ ಇರುತ್ತೆ, ಅಡಲ್ಟ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಈ ಮಗುವಿನಲ್ಲಿರ್ತಕ್ಕಂಥ ಏನಂದರೆ ಅದರದ ಸೋಷಿಯಲ್ ಅಷ್ಟಾಗಿ ಆಗಿರೋದಿಲ್ಲ. ಅದಕ್ಕೆ ಇನ್ನೂ ಏನು ಅಂತಂದರೆ ಏನೋ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಗೆ ಪರಿಹರಿಸಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಯಾವ ರೀತಿ ನಾವು ಸೋಷಿಯಲ್ ಆಗಿ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದೇ ಅಡಲ್ಟ್ಸ್ಗೆ ಬಂದಾಗ ಮಗುವಿನ ಥಿಂಕಿಂಗೇ ಬೇರೆ ಆಗಿರುತ್ತೆ, ಅದು ಯಾವುದೋ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದೇ ಇಲ್ಲ. ಹೀಗೆ ಒಂದು ಮಗು ಆಗಿರ್ಬೋದು ಅಥವಾ ಒಬ್ಬ ಯುವತಿಯರಾಗಿರ್ಬೋದು, ಅಡಲ್ಟ್ಸ್ ಆಗಿರ್ಬೋದು, ಸೊ ಯಾವ ರೀತಿ ಏನಂದರೆ ಕಾನ್ಸಿಯಸ್ ಆಗಿ ಅವರು ಇರ್ತಾರೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಥಿಯರಿ ಹೆಲ್ಪ್ ಆಗುತ್ತೆ. ಎ ಲಾಟ್ ಆಫ್ ಸ್ಕೂಲ್ ಪ್ರೋಗ್ರಾಮ್ಸ್ ಹ್ಯಾವ್ ಬೀನ್ ರೀಡಿಸೈನ್ಡ್ ಟೇಕಿಂಗ್ ಆ್ಯಸ್ ಎ ಬೇಸ್ ಆಫ್ ಪಿಯಾಜೆ ಅವರ ಒಂದು ಡಿಸ್ಕವರೀಸ್. ನೋಡಿ, ಪಿಯಾಜೆ ಅವರ ಈ ಒಂದು ಹಂತಗಳಿಂದ, ಇವರ ಡಿಸ್ಕವರೀಸಿಂದ ಶಾಲೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೀಡಿಸೈನ್ ಮಾಡೋಕ್ಕೆ ಅನೇಕ ಅನುಕೂಲತೆಗಳು ಆಗಿದೆ ಅಂತ. ಸೊ ಲಾಸ್ಟಲ್ಲಿ ಹೇಳೋದಾದರೆ ಪಿಯಾಜೆ ಮೇಡ್ ಎ ರಿವ್ಯಾಲ್ಯೂಯೇಷನ್ ವಿತ್ ದ ಡೆವಲಪ್ಮೆಂಟಲ್ ಸೈಕಾಲಜಿ. ಹಿಂದೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ನನ್ನ ತಲೆ ಅಲ್ಲೇ ಹೋಗ್ತಾ ಇದೆ, ಅದಕ್ಕೆ ನಾನು ಸ್ಟಾಪ್ ಮಾಡಿ ಓದ್ತಾ ಇದ್ದೀನಿ. ಸೊ ಹಿಂದೆ ಮಾತಾಡ್ತಿದ್ದಾರೆ, ಅವ್ರಿಗೆ ಮಾತು ಸೌಂಡ್ ಬರ್ತಾ ಇದೆ ಅಷ್ಟೇ. ಓಕೆ, ಸೊ ನೋಡಿ, ಪಿಯಾಜೆ ಮೇಡ್ ಎ ರಿವ್ಯಾಲ್ಯೂಯೇಷನ್ ವಿತ್ ದ ಡೆವಲಪ್ಮೆಂಟ್ ಸೈಕಾಲಜಿ constructing all his attention to the mental process and his role with the behavior. ಸೊ ಪಿಯಾಜೆ ಅವರ ಈ ಹಂತಗಳಿಂದ ಏನಾಗುತ್ತೆ ಅಂತ ಅಂದರೆ ಸೈಕಾಲಜಿ ಕಾನ್ಸೆಪ್ಟ್ನ ಅರ್ಥ ಆಗುತ್ತೆ, ಮತ್ತು ಪ್ರೊಸೆಸ್ ಆಫ್ ವಿತ್ ಆ ಮಗುವಿನ ಒಂದು ರೋಲ್, ಸಮಾಜದಲ್ಲಿ ಏನು ರೋಲ್ ಇದೆ, ಅದರ ಬಿಹೇವಿಯರ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಇವರ ಒಂದು ಥಿಯರಿಯಿಂದ ಅರ್ಥ ಮಾಡ್ಕೋತೀವಿ. ಅದರ ಮೂಲಕವೇ ನಾವೇನು ಮಾಡ್ತೀವಿ, ಮಗುವಿನ ಲರ್ನಿಂಗಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬಹುದು ಅದನ್ನೆಲ್ಲ ತಗೊಂಡು ಬರ್ತೀವಿ. ಸೊ ಇದು ಇವತ್ತಿನ ತರಗತಿಯಾಗಿತ್ತು. ನೆಕ್ಸ್ಟ್ ತರಗತಿಯಲ್ಲಿ ಸ್ನೇಹಿತರೆ ಪಿಯಾಜೆ ಅವರ ನೈತಿಕ ಹಂತಗಳಿದೆ, ಎರಡು ಹಂತಗಳಿದೆ, ಆ ಹಂತಗಳ ವಿಡಿಯೋನ ತೊಗೊಂಡು ಬರ್ತೀನಿ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಏನೇ ನಿಮಗೆ ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾರು ಎಲ್ಲ CTETಗೆ ರೆಡಿ ಆಗ್ತಿದ್ದಾರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.